ಕಿವಿಮಾತು ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಶಂಕರಪಾಳೆ ಮಾಡುವ ವಿಧಾನವನ್ನು ನೋಡೋಣ. 2 ಬಟ್ಲ ಸಕ್ರೆ ಸಣ್ಣಗೆ ಮಾಡ್ಕೋಬೇಕು ನೋಡ್ರಿ. ಮಿಕ್ಸಿ ಒಳಗೆ 2 ಏಲಕ್ಕಿ ಹಾಕೋಬೇಕು ನೋಡ್ರಿ. ಅದೇ ಬೌಲಿಂದನ ಒಂದು ಕೆನೆ ಹಾಕೋಬೇಕು ನೋಡ್ರಿ. 1 ಬೌಲ್. ಅದೇ ಬೌಲಿಂದ 3 ಹಿಟ್ಟು ಹಾಕೋಬೇಕು ನೋಡ್ರಿ. ಸಕ್ರೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಈ ಹಿಟ್ಟಿಗೆ ಸೇರಿಸ್ಕೋಬೇಕು. ಒಂದು ಕಪ್ ಕೆನೆ, 2 ಕಪ್ ಸಕ್ರೆ, 3 ಕಪ್ ಮೈದಾ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅದನ್ನ ಸ್ವಲ್ಪ ಹಾಲು ಹಾಕೋಬೇಕು ನೋಡ್ರಿ. ಇಷ್ಟು ಸ್ಮೂತಾಗಿ ಇರ್ಬೇಕು ನೋಡ್ರಿ. ಅದು ಸ್ವಲ್ಪ ಒಂದು ಅರ್ಧ ತಾಸು ರೆಸ್ಟ್ ಮಾಡಕ್ಕೆ ಬಿಡ್ಬೇಕು ನೋಡ್ರಿ. ಇದನ್ನ ಹಿಟ್ಟು ತೊಗೊಂಡು ಒಂದು ಹಿಂಗೆ ದೊಡ್ಡ ಉಳ್ಳಿ ಮಾಡ್ಕೋಬೇಕು ನೋಡ್ರಿ. ಮಾಡ್ಕೊಂಡು ಇದಕ್ಕೆ ಮೈದಾ ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕು. ದಪ್ಪಗೆ ಲಟ್ಟಿಸ್ಕೋಬೇಕು ನೋಡ್ರಿ. ಇದನ್ನು ಹಿಂಗೆ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ. ಶಂಕರಪಾಳೆ ಆಕಾರದೊಳಗೆ ಈ ಥರ ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ. ಅವನ್ನ ಎಣ್ಣೆ ಕಾದೈತೆ ನೋಡ್ರಿ. ಈಗ ಒಂದೊಂದು ಅದ್ರೊಳಗೆ ಕರಿಯಾಕ ಹಾಕ್ಬೇಕು. ಈಗ ಕೆಂಪಗ ಬರ್ಬೇಕು ನೋಡ್ರಿ. ಅವು ಶಂಕರಪಾಳೆ ರೆಡಿ ಆದವು ನೋಡ್ರಿ. ಕುರುಮ್ 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 ಅಂತ ಸ್ನ್ಯಾಕ್ಸ್ ತಿನ್ಬೋದು. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಕಿವಿಮಾತು ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.